ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಇವತ್ತು ಬೇಬಿ ಕುಚ್ಚು ಹಾಕೋಣ. ನಾವು ಇವಾಗ ನೋಡಿ ನೀಡಲ್ನ ಈ ಥರ ಚುಚ್ಕೋಬೇಕು. ನಾನು ಒಂದು 180 ದಾರ ಸುತ್ತಕೊಂಡು ತುದಿನ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಒಣಗೋದ್ಮೇಲೆ ನೋಡಿ ಈ ಥರ ತುದಿನ ಚೂಪಾಗಿ ಮಾಡಿಕೊಂಡು ಗಮ್ಮಲ್ಲಿ ಪೇಸ್ಟ್ ಮಾಡ್ಕೊಂಡಿರಬೇಕು. ಆವಾಗ ಈ ಥರ ಈಸಿಯಾಗಿ ಹೋಗುತ್ತೆ. ನಾವು ಹೋಲ್ ಮಾಡಿಕೊಂಡು ಈ ಥರ ಎಡಗೈಲಿ ಕೆಳಗಡೆ ಎಳ್ಕೋಬೇಕದನ್ನ. ಮೇಲ್ಗಡೆ ಇರೋ ಕುಚ್ಚುದನ್ನು ಕಟ್ಕೋಬೇಕು ಅಂತಂದಾಗ ಮೇಲ್ಗಡೆ ಎಷ್ಟಕ್ಕೆ ಬೇಕೋ ನಾವು ಅಷ್ಟಕ್ಕೆ ಮಾತ್ರ ಹಿಡ್ಕೊಂಡು ಹುಷಾರಾಗಿ ಎಳ್ಕೋಬೇಕು. ಎಲ್ಲ ಎಳೆದ್ರೆ ಮತ್ತೆ ಹಿಂದಗಡೆಯಿಂದ ಬಂದುಬಿಡುತ್ತೆ. ಇವಾಗ ನೋಡಿ, ಇವಾಗ ಜೆರಿ ಥ್ರೆಡ್ಡು ನಾನು ಸೂಜಿಗೆ ಪೋಣಿಸ್ಕೊಂಡು ಸೆಂಟ್ರ್ ಪಾಯಿಂಟಲ್ಲಿ ಸೂಜಿನ ಕೆಳಗಡೆ ಹಾಕಿ ಹೀಗೆ ಅಡ್ಡ ಇಟ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಇನ್ನೊಂದು ಟೈಮು ಹೀಗೆ ಲಾಕ್ ಮಾಡ್ಕೋಬೇಕು. ಆವಾಗ ಟೈಟಿಗೆ ಕೂರುತ್ತೆ ಮತ್ತು ನೀಟಾಗಿ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ನೀವು 180 ಬೇಕು ಅಂದರೆ 180 ಸುತ್ಕೋಬೋದು, ಇಲ್ಲ ಇನ್ನೂ ಕಮ್ಮಿ ಬೇಕು ಅಂದರೆ ಸುತ್ಕೋಬೋದು. ಇವಾಗ ಜೆರಿ ಥ್ರೆಡ್ನ ನಾವು ಒಂದ್ರ ಮೇಲೊಂದು ಸುತ್ತಬಾರ್ದು, ಅದ್ರ ಪಕ್ಕ ನೀಟಾಗಿ ಫಿನಿಶಾಗಿ ಸುತ್ಕೋಬೇಕು. ಮತ್ತು ಹಿಂದಗಡೆ ನಾವು ಸೂಜಿನ ಜೆರಿ ಥ್ರೆಡ್ ಅರ್ಧ ಭಾಗದಲ್ಲಿ ತಗೊಂಡು ಮತ್ತು ಫ್ರಂಟಲ್ಲಿ ಮೇಲ್ಗಡೆ ಭಾಗದಿಂದ ಜೆರಿ ಥ್ರೆಡ್ ಒಳಗಡೆ ಹಾಕಿ ಹೀಗೆ ಎಳ್ಕೋಬೇಕು. ಈಗ ಎಳ್ಕೊಂಡು ಜೆರಿ ಥ್ರೆಡ್ನ ಕಟ್ ಮಾಡಿ ಮತ್ತು ನಾವು ಇವಾಗ ಎರಡೂ ದಾರನ ಕ್ಲೀನಾಗಿ ಇಟ್ಕೊಂಡು ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಒಂದು ಲೆವೆಲಲ್ಲಿ ಕಟ್ ಮಾಡ್ಕೋಬೇಕು. ಅಕಸ್ಮಾತು ನಿಮಗೆ ಉದ್ದ ಮೋಟ ಆಯಿತು ಅಂದರೆ ಎಕ್ಸ್ಟ್ರಾ ಇರೋದನ್ನ ಆಮೇಲೆ ಕಟ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಒಂದು ಕ್ರೋಶ ನೀಡಲ್ನೇ ತಗೊಂಡು ನಾನು ಚುಚ್ಕೋತಾ ಇದ್ದೀನಿ ಸೀರೆಗೆ. ಅಂದರೆ ಒಂದು ಸ್ವಲ್ಪ ಮೇಲೆ ಕೆಳಗೆ ಮಾಡಿದ್ರೆ ಟೈಟಾಗೆ ಇರೋ ಅಂಥ ಹೋಲು ಸ್ವಲ್ಪ ಲೂಸ್ ಆಗುತ್ತೆ. ಆವಾಗ ನಿಮಗೆ ಜೆರಿ ಥ್ರೆಡ್ ಹಾಕಿದ್ರೆ ಕುಚ್ಚು ಥ್ರೆಡ್ಡು ಈಸಿಯಾಗಿ ಹೋಗುತ್ತೆ. ಬಟ್ಟು ತುದಿನ ಚೂಪ್ ಮಾಡ್ಕೊಂಡು ಗಮ್ ಪೇಸ್ಟ್ ಮಾಡ್ಕೊಂಡಿದ್ರೆ ನಿಮಗೆ ಈಸಿಯಾಗಿ ಹೋಗುತ್ತೆ. 180 ಆದರೂ ಹೋಗುತ್ತೆ. ಸೂಜಿನೂ ಬೇಡ, ಏನೂ ಬೇಡ, ಹಾಗೇ ನೀವು ಲಾಕ್ ಮಾಡ್ಕೋಬೋದು. ಆವಾಗ ನಿಮಗೆ ಥ್ರೆಡ್ಡೆಲ್ಲ ವೇಸ್ಟ್ ಆಗೋಲ್ಲ, ಒಂದು ಈಸಿಯಾಗಿ ಹಾಕೋಬೋದು. ಸೂಜಿಲಿ ಪೋಣಿಸ್ಕೊಂಡ್ರೆ ನೀವು ಅದೆಲ್ಲ ಬಿಚ್ಕೊಳ್ಳುತ್ತೆ ಕೆಲವು ಟೈಮು, ಅದು ಒಂದು ಸಮ ಬರಲ್ಲ, ಥ್ರೆಡ್ ವೇಸ್ಟು, ಟೈಮ್ ವೇಸ್ಟು. ನೋಡಿ ಇದೇ ಥರ ನಾವು ಜೆರಿ ಥ್ರೆಡ್ನ ನಾವು ಎಷ್ಟು ಸುತ್ತಬೇಕೋ ಅಷ್ಟು ಸುತ್ತು ನಾವು ಸುತ್ಕೋಬೋದು. ಬಟ್ಟು ಬೇಬಿ ಕುಚ್ಚಿಗೆ ಒಂದು ಮೀಡಿಯಮಲ್ಲಿ ಒಂದು 5-6 ಸುತ್ತಕೊಂಡ್ರೆ ಸಾಕು, ಇಷ್ಟು ದಪ್ಪ ಬರುತ್ತೆ. ಬಟ್ಟು ಒಂದ್ರ ಮೇಲೆ ಒಂದು ಸುತ್ಕೋಬೇಡಿ, ದಯವಿಟ್ಟು ಪಕ್ಕ ಸುತ್ತಕೊಂಡ್ರೆ ನೀಟಾಗಿ ಜೆರಿ ಥ್ರೆಡ್ಡು ಕಾಣುತ್ತೆ. ನಿಮಗೆ ಲುಕ್ ವೈಸು ತುಂಬಾ ಚೆನ್ನಾಗಿ ಕಾಣುತ್ತೆ. ಇದೇ ಥರ ಫಸ್ಟು ಕೆಳಗಡೆಲಿ ಜೆರಿ ಥ್ರೆಡ್ನ ಮೇಲ್ಗಡೆಯಿಂದ ಕೆಳಗಡೆ ಎಳ್ಕೋಬೇಕು. ಆಮೇಲೆ ಅಡ್ಡ ಇಟ್ಕೊಂಡು ಸೂಜಿಗೆ ಲಾಕ್ ಮಾಡಿಕೊಂಡು ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಲಾಸ್ಟಿಗೆ. ಇವಾಗ ಏನಾದರೂ ಉದ್ದ ಮುಟ್ಟ ಆಯಿತು ಅಂದರೆ ನೋಡಿ ಈ ಥರ ಲೆವೆಲ್ಲಾಗಿ ಕೈಲಿಟ್ಕೊಂಡು ಎಡಗೈಲಿ ಮೇಲ್ಗಡೆ ಸುಮ್ಮನೆ ಎಲ್ಲೆಲ್ಲಿ ಜಾಸ್ತಿ ಥ್ರೆಡ್ ಇದೆಯೋ ಅದನ್ನು ಟ್ರಿಮ್ ಮಾಡಿಕೊಂಡ್ರೆ ಸಾಕು. ನಿಮಗೆ ಬೇಬಿ ಕುಚ್ಚಲ್ಲಿ ಹಲವಾರು ಟೈಪ್ ಬರುತ್ತೆ, ಬೀಡ್ಸು ಇದೆಲ್ಲ ಹಾಕೋದೆಲ್ಲ ಬರುತ್ತೆ. ಬಟ್ ನಿಮ್ಗೆ ಅದು ಆ ಥರ ಬೀಡ್ಸ್ ಏನೂ ಬೇಡ, ನಮಗೆ ಕ್ರೋಶ ಬರೋದೇ ಇಲ್ಲ ಅಂತ ಅನ್ನೋರು ಸಹ ಈ ಥರ ಬೇಬಿ ಕುಚ್ಚು ಹಾಕ್ಕೊಂಡು ಬೇರೆಯವ್ರಿಗೂ ಹಾಕ್ಕೊಟ್ಟು ಅರ್ನಿಂಗ್ಸ್ ಮಾಡ್ಕೋಬೋದು. ನೋಡಿ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಕಟ್ಕೋಬೋದು. ಬಟ್ ನಿಮಗೆ ಎಷ್ಟು ಲೆಂತಿ ಬೇಕೋ ಅದ್ರ ಮೇಲೆ ನೀವು ಕಟ್ಕೋಬೋದು, ಇಲ್ಲ ಇನ್ನೂ ತುಂಬ ಚಿಕ್ಕದಾಗಿ ಬೇಕು ಅಂದ್ರೂ ಇನ್ನೂ ತುಂಬ ಚಿಕ್ಕದಲ್ಲೂ ಕಟ್ಕೋಬೋದು. ಅಂದರೆ ಇಷ್ಟು ಲೆಂತಿ ಇದ್ದರೆ ಪಕ್ಕ ಹಿಂಗೆ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಿಮಗೆ 4 ಅಂದರೆ ಡಬಲ್ ಕಲರಲ್ಲಿದ್ದಾಗ 4 ಒಂದು ಕಲರು 4 ಒಂದು ಕಲರು ಹಾಕೋಬೋದು. ಆದರೆ ಇಲ್ಲಾಂದರೆ 2 ಒಂದು ಕಲರು 2 ಒಂದು ಕಲರು ಆ ಥರ ಬೇಕಾದ್ರೂ ಹಾಕೋಬೋದು. ಇಲ್ಲ ಒಂದು ಕಲರೊಂದು ಒಂದು ಕಲರೊಂದು ಇದರಲ್ಲೇ ಡಿಫ್ರೆಂಟ್ ಕಟ್ಕೋಬೋದು. ಅದು ಅವ್ರವ್ರ ಕೆಪಾಸಿಟಿ ಮತ್ತು ಅವ್ರವ್ರ ಇಷ್ಟ, ಅವ್ರ ಸೀರೆಗಳಿಗೆ ಯಾವ ಥರ ಲುಕ್ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಕ್ರೋಶನೇ ಬರಲ್ಲ ನನಗೆ, ನಾನು ಸೀರೆ ಕುಚ್ಚು ಹಾಕೋಬೇಕು ಅಂತ ಅನ್ನೋರು ತುಂಬ ಈಸಿಯಾಗಿ ಬೇಬಿ ಕುಚ್ಚನ್ನ ಯಾರು ಬೇಕಾದರೂ ಹಾಕ್ಕೋಬೋದು.
ಕ್ರೋಶ ಅಂದರೆ ಕೆಲವ್ರಿಗೆ ಕ್ರೋಶ ಹಿಡಿಯೋಕ್ಕೆ ಬರೋದಿಲ್ಲ, ಅದೇನು ಮಾಡಿದ್ರು ಕೆಲವ್ರಿಗೆ ತಲೆಗೆ ಹೋಗೋದಿಲ್ಲ. ಅಂಥವರು ಸತ ಈ ಥರ ಬೇಬಿ ಕುಚ್ಚನ್ನ ಕಟ್ಕೊಂಡು ಬೇರೆಯವ್ರಿಗೂ ಹಾಕ್ಕೊಡ್ಬೋದು. ಯಾವುದೇ ಗ್ರ್ಯಾಂಡ್ ಸೀರೆಗಳ್ಗೂ ಸಹ ಬೇಬಿ ಕುಚ್ಚು ಹಾಕ್ಕೋಬೋದು. ಇದೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ನಾವು ಜೆರಿ ಥ್ರೆಡ್ಡು ಮೇಲ್ಗಡೆ ಬರೋ ಥರ ಮಾಡಿದ್ದೀನಿ. ಲುಕ್ ವೈಸು ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ. ನಿಮ್ಗೆ ಆ ಥರ ಇಷ್ಟ ಇಲ್ಲ ಅಂದರೆ ಹಿಂದಗಡೆ ಅಂದರೆ ಸೀರೆನೇ ಉಲ್ಟಾ ಹಾಕ್ಕೊಂಡು ನೀವು ಈ ಥರ ಕಟ್ಕೊಂಡ್ರೂ ಗಂಟು ಬರಲ್ಲ ಮೇಲ್ಗಡೆ. ಆಗ ಮೇಲ್ಗಡೆಯಿಂದ ಮಾಡಿದ್ರೂ ಕೆಳಗಡೆ ಥ್ರೆಡ್ ಹೋಗುತ್ತೆ. ಆಗ ಮೇಲ್ಗಡೆ ಮಾಮೂಲಿ ಚೆನ್ನಾಗಿ ಕಾಣುತ್ತೆ. ಅದು ಒಂಥರ, ಇದು 2 ಎಳೆ ಮತ್ತು ಮೇಲ್ಗಡೆ ಹಾಕಿರೋದು 4 ಎಳೆ ಕಾಣುತ್ತಲ್ಲ, ಅದು ಒಂಥರ ಶೈನಿಂಗಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬಾ ಈಸಿಯಾಗಿ ಹಾಕೋಬೋದು. ಕೆಲವರು ಸುಮ್ಮನೆ ಹೆಂಗೆ ಬೇಕೋ ಹಂಗೆ ಸುತ್ತಿಬಿಟ್ಟು ಗಂಟಾಕ್ಬಿಡ್ತಾರೆ ಮೇಲ್ಗಡೆ. ಅದು ತುಂಬಾ ಒಂಥರ ಅಸಹ್ಯವಾಗಿ ಕಾಣುತ್ತೆ. ಆ ಥರ ಮಾಡಬಾರ್ದು. ಈ ಥರ ನೀಟಾಗಿ ಬೇಬಿ ಕುಚ್ಚು ಹಾಕೋದ್ರೂ ತುಂಬ ಫಿನಿಶಿಂಗಾಗಿ ಹಾಕ್ಕೋಬೇಕು. ಹೇಗೆ ಬೇಕೋ ಹಾಗೆ ಹಾಕೊಂಡ್ರೆ ಅದು ಮತ್ತೆ ಬಿಚ್ಕೊಂಡಾಗ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಅದ್ರ ಬದಲು ನಾವು ಹಾಕೋವಾಗಲೇ ನೀಟಾಗಿ ಫಿನಿಶಿಂಗಾಗಿ ಹಾಕ್ಕೋಬೇಕು. ಆಗ ಒಂದು ಖುಷಿ ಇರುತ್ತೆ, ನಾವು ಹಾಕಿದ್ದು ಎಷ್ಟು ನೀಟಾಗಿದೆ ಅಂತ. ಕೆಲವು ಟೈಮ್ ಏನಾಗುತ್ತೆ, ಲೂಸಾಗಿ ಹಾಕಿದ್ರೆ ಎಲ್ಲ ಬಿಟ್ಕೊಂಡು ಹೋಗುತ್ತೆ. ನೋಡಿ, 4 ಕಲರ್ 1, 4 ಕಲರ್ 1 ಆ ಥರ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಲ್ಲರು ಅಷ್ಟೇ, ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಈ ಥರ ಕಲರ್ ಕಾಂಬಿನೇಷನ್ ಇದ್ದಾಗ ಈ ಥರ ಮಾಡಿಕೊಂಡ್ರೂ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ. ಈ ಥರ ಹಾಕ್ಕೊಳ್ಳಿ. ದಯವಿಟ್ಟು ಯಾರ್ಯಾರು ಹಾಗೆ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಳ್ಳೊಳ್ಳೆ ಸ್ಯಾರಿ ಕುಚ್ಚು ಡಿಸೈನ್ಸ್ ಎಲ್ಲ ತೋರಿಸ್ತೀನಿ. ಹೀಗೆ ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.